ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಹಾಗೆ ನಮ್ಮ ನೇಟಿವ್ ನೆಸ್ಟ್ ಯೂಟ್ಯೂಬ್ನ ರೆಗ್ಯುಲರ್ ವೀಕ್ಷಕರಲ್ಲಿ ಒಂದು ಕ್ಷಮೆ ಕೂಡ ಕೇಳ್ತಾ ಇದ್ದೀನಿ. ಯಾಕಪ್ಪ ಕ್ಷಮೆ ಅಂದರೆ, ಕಳೆದ 1.5 ತಿಂಗಳಿಂದ ನಾನು ಈ ರೆಗ್ಯುಲರ್ ಆಗಿ ವೀಡಿಯೋಗಳನ್ನು ಹಾಕಲಿಕ್ಕೆ ಆಗಿರಲಿಲ್ಲ. ನನ್ನ ಕೆಲವೊಂದು ವೈಯಕ್ತಿಕ ಕೆಲಸಗಳ ನಿಮಿತ್ತವಾಗಿ ಈ ವಿಡಿಯೋಗಳನ್ನು ಮಾಡಲಿಕ್ಕೆ ಸಾಧ್ಯವಾಗಿರಲಿಲ್ಲ. ಹೀಗಾಗಿ ನಮ್ಮ ಏನು ರೆಗ್ಯುಲರ್ ಆದ ವೀಕ್ಷಕರಿದ್ದರು ಅವ್ರಿಗೆ ತೊಂದರೆಯಾಗಿದ್ದರೆ ದಯವಿಟ್ಟು ಕ್ಷಮಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಇವತ್ತೊಂದು ಭಾಳ ವಿಶೇಷವಾದಂತಹ ಒಂದು ಸಸ್ಯವನ್ನು ಪರಿಚಯಿಸೋದ್ರ ಮೂಲಕ ಈ ವಿಡಿಯೋವನ್ನು ಅಂದರೆ ಮತ್ತೆ ರೆಗ್ಯುಲರ್ ಆಗಿ ನಮ್ಮ ನೇಟಿವ್ ನೆಟ್ ಯೂಟ್ಯೂಬ್ ಚಾನಲ್ಗೆ ವೀಡಿಯೋಗಳನ್ನು ಅಪ್ಲೋಡ್ ಮಾಡೋದ್ರ ಮೂಲಕ ಪ್ರಾರಂಭಿಸ್ತಾ ಇದ್ದೀನಿ. ಇಲ್ಲಿ ನೀವು ಏನು ನೋಡ್ತಾ ಇದ್ದೀರಲ್ಲ, ಇದು ಬ್ರಹ್ಮದಂಡೆ ಗಿಡ. ಇತ್ತೀಚೆಗೆ ಭಾಳ ಅಪರೂಪವಾಗ್ತಿರುವಂತಹ ಅತ್ಯುತ್ತಮ ಔಷಧೀಯ ಸಸ್ಯ ಗಿಡ. ಹಾಗೆ ಮಾಟ ಮಂತ್ರ, ಈ ಸ್ತ್ರೀ ವಶೀಕರಣ, ಈ ರೀತಿ ದುಷ್ಟ ಕ್ರಿಯೆಗಳಿಗೂ ಬಳಸ್ತಾರೆ. ಮತ್ತು ಒಳ್ಳೆಯ ಕೆಲಸಗಳಿಗೂ ಕೂಡ ಈ ಬ್ರಹ್ಮದಂಡೆ ಗಿಡವನ್ನು ಬಳಸ್ತಾರೆ. ಇದನ್ನು ಇವತ್ತು ನಾನು ಈ ವಿಡಿಯೋದಲ್ಲಿ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಮೈ ಮೇಲೆಲ್ಲ ಮುಳ್ಳಿನಿಂದ ತುಂಬಿದ ಮಳ್ಳಿ ಸಸ್ಯವೇ ಈ ಬ್ರಹ್ಮದಂಡೆ ಗಿಡ. ಈ ಬ್ರಹ್ಮದಂಡೆ ಗಿಡವನ್ನು ಬ್ರಹ್ಮದಂಡಿ, ಉತ್ಕಂಠ, ನರಿಮುಳ್ಳು, ಬ್ರಹ್ಮಾಸ್ತ್ರದ ಗಿಡ ಇತ್ಯಾದಿ ಹೆಸರಿನಿಂದಲೂ ಕೂಡ ಕರೀತಾರೆ. ಇದರ ಸಸ್ಯಶಾಸ್ತ್ರೀಯ ಹೆಸರು ಎಕ್ಕಿನಾಪ್ಸ್ ಎಕ್ಕಿನೇಟಸ್ ಅಂತ. ಇದು ಅಷ್ಟರೇಸಿ ಸಸ್ಯ ಕುಟುಂಬಕ್ಕೆ ಸೇರಿದೆ. ಈ ಬ್ರಹ್ಮದಂಡೆ ಗಿಡ ಅನ್ನುವ ಹೆಸರು ಬ್ರಹ್ಮ ಮತ್ತು ದಂಡು ಎರಡನ್ನೂ ಸೂಚಿಸುತ್ತದೆ. ಅಂದರೆ ಬ್ರಹ್ಮನಿಗೆ ಇದು ದಂಡು, ಬ್ರಹ್ಮನ ದಂಡ. ಹಾಗೆ ಇದು ಬ್ರಹ್ಮಾಸ್ತ್ರದ ಗಿಡ ಅಂತಲೂ ಕೂಡ ಕರೀತಾರೆ. ಅಂದರೆ ಬ್ರಹ್ಮನಿಗೆ ಚತುಸ್ಮುಖ, ಅಂದರೆ 4 ಮುಖಗಳಿರ್ತವೆ. ಆ ಬ್ರಹ್ಮ ಎಲ್ಲ ದಿಕ್ಕುಗಳನ್ನು ನೋಡಬಲ್ಲ. ಹಾಗೆ ಈ ಗಿಡದಲ್ಲಿರುವ ಮುಳ್ಳುಗಳು ಎಲ್ಲ ದಿಕ್ಕುಗಳಿಗೂ ಚಾಚ್ಕೊಂಡಿರ್ತವೆ. ಹೂವಿನಲ್ಲಿರ್ತವೆ, ಎಲೆನಲ್ಲಿರ್ತವೆ. ಈ ಮುಳ್ಳುಗಳು ಎಲ್ಲ ದಿಕ್ಕುಗಳಿಗೂ ಚಾಚ್ಕೊಂಡಿರ್ತವೆ. ಹೀಗಾಗಿ ಇದನ್ನು ಬ್ರಹ್ಮದಂಡೆ ಗಿಡ ಅಂತ ಕರೀತಾರೆ ಅಂತಲೂ ಕೂಡ ಹೇಳ್ತಾರೆ. ಈ ಬ್ರಹ್ಮದಂಡೆ ಗಿಡ ಮೂಲತಃ ಭಾರತ ದೇಶದ್ದೇ ಆಗಿದ್ದು, ಇದು ನಮ್ಮ ಅಕ್ಕಪಕ್ಕದ ಶ್ರೀಲಂಕಾ ಮತ್ತು ಪಾಕಿಸ್ತಾನದಲ್ಲೂ ಕೂಡ ಕಂಡುಬರ್ತದೆ. ಇದು ಬೆಳೆಯುವ ಜಾಗ ಹೇಗಿರ್ತದಪ್ಪ ಅಂದರೆ, ಪಾಳು ಬಿದ್ದ ಭೂಮಿ, ಗುಡ್ಡಗಾಡು ಪ್ರದೇಶ, ಕಲ್ಲು ಪಟ್ರೆಗಳಲ್ಲಿ ಮತ್ತು ಹೊಲದ ಬದುಗಳಲ್ಲಿ ಹೆಚ್ಚಾಗಿ ಬೆಳೀತದೆ. ಆದರೆ ಇತ್ತೀಚೆಗೆ ಅಲ್ಲಿ ಕೂಡ ವಿರಳವಾಗಿ ಕಂಡುಬರ್ತದೆ. ಎಲ್ಲ ಕಡೆ ಕಂಡುಬರ್ತಾ ಇಲ್ಲ. ಮೊದಲು ಹೆಚ್ಚಾಗಿ ಈ ಗಿಡ ಕಂಡುಬರ್ತಾ ಇತ್ತು. ಇತ್ತೀಚೆಗೆ ಇದು ವಿರಳವಾಗಿದ್ದು ಇದನ್ನು ಸಂರಕ್ಷಿಸಬೇಕಾದ ಅಗತ್ಯ ಕೂಡ ಇದೆ. ಈ ಗಿಡ ಬುಡದಿಂದ ಕವಲೊಡೆದು ಉಲ್ಸಾಗಿ ಬೆಳೆಯೋದ್ರಿಂದ ಸಣ್ಣ ಪೊದೆಯಂತೆ ಕಾಣ್ತದೆ. ಇದು 1 ರಿಂದ 2 ಅಡಿ ಎತ್ತರಕ್ಕೆ ಬೆಳೆಯಬಲ್ಲದು. ಡಿಸೆಂಬರ್ ಮತ್ತು ಜನವರಿನಲ್ಲಿ ಹೂವು ಬಿಡ್ತದೆ. ಈ ಹೂವು ಹೇಗಿರ್ತದಪ್ಪ ಅಂದರೆ, ಮುಳ್ಳುಗಳಿಂದ ಆವೃತವಾದಂತಹ 3 ರಿಂದ 5 ಸೆಂಟಿಮೀಟರ್ ಗಾತ್ರದ ಗೋಳಾಕಾರದ ಹೂಗುಚ್ಛದಿಂದ ಕೂಡಿರ್ತದೆ. ಈ ಬ್ರಹ್ಮದಂಡೆ ಗಿಡಕ್ಕೆ ಈ ನಮ್ಮ ಕರ್ನಾಟಕದಲ್ಲಿ ಪೂಜನೀಯ ಸ್ಥಾನ ಇದೆ. ಅದರಲ್ಲಿಯೂ ಕೂಡ ಉತ್ತರ ಕರ್ನಾಟಕದಲ್ಲಿ ಈ ಸಸ್ಯವನ್ನು ದೀಪಾವಳಿ ಮತ್ತು ಬಲಿಪಾಡ್ಯಮಿ ಪೂಜೆಯಲ್ಲಿ ಹೆಚ್ಚಾಗಿ ಜನ ಬಳಸ್ತಾರೆ. ಅದಕ್ಕೆ ವಿಶೇಷ ಸ್ಥಾನ ಕೂಡ ಇದೆ. ಅಂದರೆ ಜೋಳದ ದಂಟು, ಕೊಲಣೆ ಸೊಪ್ಪು, ಕೌಚಿ ಕಡ್ಡಿ, ಉತ್ರಾಣಿ ಕಡ್ಡಿ, ಚೆಂಡು ಹೂ, ತೊಗರಿ ಗಿಡದ ಜೊತೆಯಲ್ಲಿ ಈ ಬ್ರಹ್ಮದಂಡೆಯನ್ನು ಸೇರಿಸಿ ಹಟ್ಟಿಲಕ್ಕವ್ವ, ಗುರ್ಜವುಳನ್ನು ಅಂದರೆ ಗ್ರಾಮೀಣ ದೇವತೆಗಳನ್ನು ಪೂಜಿಸುವ ಅಪ್ಪಟ ಗ್ರಾಮೀಣ ಸಂಪ್ರದಾಯ ಒಂದು ಉತ್ತರ ಕರ್ನಾಟಕದಲ್ಲಿ ಇವತ್ತಿಗೂ ಕೂಡ ಜಾರಿನಲ್ಲಿದೆ. ಈ ಬ್ರಹ್ಮದಂಡೆ ಗಿಡದ ಸಸ್ಯದ ಬೇರುಗಳು, ಎಲೆಗಳು, ತೊಗಟೆ, ಹೂವುಗಳನ್ನು ನಾಟಿ ಹಾಗೂ ಆಯುರ್ವೇದ ವೈದ್ಯ ಪದ್ಧತಿಯಲ್ಲಿ ಔಷಧಿಯಾಗಿ ವ್ಯಾಪಕವಾಗಿ ಬಳಸಲಾಗ್ತದೆ. ಅಂದರೆ ಚರ್ಮವ್ಯಾಧಿ, ತುರಿಕೆ, ಗಾಯವಾಸಿಗೆ, ರೋಗ ನಿರೋಧಕ ಶಕ್ತಿ, ಜೀರ್ಣಶಕ್ತಿಯನ್ನು ವೃದ್ಧಿಸಲಿಕ್ಕೆ, ವೀರ್ಯವನ್ನು ವೃದ್ಧಿಸಲಿಕ್ಕೆ, ಲೈಂಗಿಕ ರೋಗಗಳ ನಿವಾರಣೆಗೆ, ಜ್ವರ ನಿವಾರಣೆಗೆ ಈ ಸಸ್ಯವನ್ನು ಬಳಸಲಾಗ್ತದೆ. ಮಾಟ ಮಂತ್ರ, ತಂತ್ರ, ದಾಟು ಮತ್ತು ಸ್ತ್ರೀ ವಶೀಕರಣದಲ್ಲೂ ಕೂಡ ಈ ಗಿಡವನ್ನು ಬಳಸ್ತಾರೆ ಅಂತ ಹೇಳ್ತಾರೆ. ಆದರೆ ಕೆಟ್ಟ ಪ್ರಯೋಗಗಳಿಗೆ ಬಳಸುವುದರಲ್ಲಿ ನನಗೆ ನಂಬಿಕೆ ಇಲ್ಲ. ಇಷ್ಟಾಗಿ ಕೂಡ ಇದು ಒಂದು ಲೈಂಗಿಕ ವೃದ್ಧಿ ಅಥವಾ ವೀರ್ಯ ವೃದ್ಧಿಗೆ ಪುರುಷರಿಗೆ ಕಾರಣವಾಗ್ತದೆ ಅಂತ ಹೇಳ್ತಾರೆ. ಹೇಗಪ್ಪ ಅಂದರೆ, ಈ ಬ್ರಹ್ಮದಂಡೆ ಗಿಡ ಮತ್ತು ಗುಳೆಕಾಯಿ ಗಿಡ ಮತ್ತು ಅಶ್ವಗಂಧ ಗಿಡ, ಈ 3 ಗಿಡಗಳ ಚೂರ್ಣವನ್ನು ಸಮ ಪ್ರಮಾಣದಲ್ಲಿ ಬೆರೆಸಿ ಅದು ಬೆಣ್ಣೆಯೊಂದಿಗೆ ಸೇವಿಸಿದರೆ ಪುರುಷರಲ್ಲಿ ವೀರ್ಯ ವೃದ್ಧಿ ಆಗ್ತದೆ ಅಂತೇಳಿ ಹೇಳ್ತಾರೆ. ಈ ಬ್ರಹ್ಮದಂಡೆ ಗಿಡದ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಎಂದಿನಂತೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಗೆ ಅನಿಸಿದ್ದನ್ನು ಕಾಮೆಂಟ್ ಮಾಡಿ. ಈ ವಿಡಿಯೋ ಹೆಚ್ಚು ಇಷ್ಟವಾಗಿದ್ದರೆ ಇದನ್ನು ಶೇರ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಕಳಿಸಿ. ಹಾಗೆ ನೀವು ನೋಡುತ್ತಿರುವ ಈ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ನಮಸ್ತೆ.